ಯಾವಾಗ ನಾವು ಸೆಲೆಸ್ಟಿಯಲ್ ವಿಚಾರದಲ್ಲಿ ಡಿಸಾಸ್ಟರ್ ಅಂತ ತರ್ತೀವೋ ಅದೇ ಸಮಯದಲ್ಲೇ ನಮಗಿಲ್ಲಿ ಪ್ರಕೃತಿ ವಿಕೋಪನೂ ಆಗುತ್ತೆ, ಇಲ್ಲಿ ಮನುಷ್ಯನಲ್ಲಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ವಿಕೋಪಗಳು ಆಗುತ್ತೆ. ಸೊ ಆ ರೀತಿ ನಾವು ತೊಗೊಂಬಂದಾಗ ಭಾಳ ಮುಖ್ಯವಾಗಿ ಡಿಸೆಂಬರ್ ಮಂತಲ್ಲಿ ನಮಗೆ ಈ ಒಂದು ಕಾಲ ಏನಿದೆ, ನೀವು ಅಗ್ನಿಯ ತತ್ವದಲ್ಲಿರ್ತಕ್ಕಂಥ ಸೂರ್ಯ ಚಳಿಗಾಲದಲ್ಲಿ ಬರ್ತಕ್ಕಂಥ ವಿಚಾರದಲ್ಲಿ ಯಾವ ಒಂದು ಡೈರೆಕ್ಷನ್ ಇದೆ ಅಂತ ಹೇಳಿದೆ ನಾನು, ಬ್ಲ್ಯಾಕ್ ಹೋಲ್ ಡೈರೆಕ್ಷನ್ ಅಂತಿದೆ, ಅದು ಒಂದು ವಿಚಾರ. ಅದ್ರ ಜೊತೆಗೆ ನ್ಯೂಮರಾಲಜಿ ಬೇಕಾದ್ರೆ ಆಮೇಲೆ ಮಾತಾಡೋಣ, ನಂಬರ್ಸ್ ಹೇಗೆ ಬರುತ್ತೆ ಅಂತ. ಸೊ ಪ್ಲಾನೆಟರಿ ಅಲೈನ್ಮೆಂಟು ಭಾಳ ಇಂಪಾರ್ಟೆಂಟ್ ಆಗಿ ನಾವು ಇಲ್ಲಿ ತಗೊಳ್ತೀವಿ. ಹಾಗೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಹ ಜುಪಿಟರ್. ಇವತ್ತು ಜುಪಿಟರ್ ಕೂಡ ಎಲ್ಲಿ ಕೂತಿದೆ ಅಂತ ನೋಡಿದಾಗ ಮಿಥುನ ರಾಶಿಲೇ ಕೂತಿದೆ ರೆಟ್ರೋಗ್ರೇಡ್ ಆಗಿ. ಸೊ ಆ ಒಂದು ಕಾಂಬಿನೇಷನಲ್ಲಿ ಜುಪಿಟರ್ ಆಸ್ಪೆಕ್ಟು ಮತ್ತು ಸೂರ್ಯ ಇರತಕ್ಕಂಥ ಧನುರ್ ರಾಶಿ ಎರಡೂ ಆಸ್ಪೆಕ್ಟ್ ತೊಗೊಂಡಾದಾಗ ಸ್ವಲ್ಪ ನಮಗೆ ಆಕ್ಸಿಡೆಂಟ್ಸು, ಬೆಂಕಿ ಅವಘಡಗಳು, ಮತ್ತು ಗುರು ಅನ್ನೋದು ಜ್ಞಾನಕಾರಕ. ಸೊ ಆ ಜ್ಞಾನಕಾರಕ ಅಂತಂದರೆ ಸ್ವಲ್ಪ ನೀವು ಹೇಳ್ತಾ ಇರ್ತಕ್ಕಂಥ ಸೀನಿಯರ್ ಪರ್ಸನಾಲಿಟೀಸ್ ಅಂಥವರೆಲ್ಲ ಸ್ವಲ್ಪ ಸೊ ಎಂಡ್ ಆಫ್ ದೇರ್ ಕರಿಯರ್ ಅಂತ ಅಲ್ಲಿ ನಾವೊಂದು ಸೈಕ್ಲಿಕ್ ಮೋಷನಲ್ಲಿ ನಾವು ತಗೊಳ್ತೀವಿ. ಸೊ ಆ ಕಾರಣದಿಂದ ಡಿಸೆಂಬರಲ್ಲಿ ಹೆಚ್ಚು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಬರುತ್ತೆ. ಮತ್ತು ಇಂಡಿವಿಜುವಲ್ ಹಾರೋಸ್ಕೋಪ್ಗಳೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ದಿ ಇಂಡಿವಿಜುವಲ್ ಹಾರೋಸ್ಕೋಪ್ ಆ್ಯಂಡ್ ದಿ ಪ್ರೆಸೆಂಟ್ ಟೈಮಿಂಗ್ ಅಂತ ಹೇಳ್ತೀವಿ. ಈಗ ಗಣ್ಯ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲ ಯಾಕ್ರಿ ಡಿಸೆಂಬರಲ್ಲಿ ಸಾಧ್ತಿಲ್ಲ ಅಂತ ಹೇಳ್ಬೇಕು. ಸೊ ಇಲ್ಲಿ ಮಾಡ್ಬಿಡ್ತಾರೆ, ಹೌದು, ಅದು ಕರೆಕ್ಟು. ಅವಾಗ ನಾವೇನು ಹೇಳ್ತೀವಿ, ಸಮ್ವೇರ್ ಕಲ್ಮಿನೇಷನ್ ಅಂತ ಆಗುತ್ತೆ. ಕಲ್ಮಿನೇಷನ್ ಆಫ್ ಟೂ ಇಂಪಾರ್ಟೆಂಟ್ ಥಿಯರೀಸ್ ಅಂತ ನಾವು ಕರಿತೀವಿ. ಒಂದು, ಆ ಗಣ್ಯ ವ್ಯಕ್ತಿಗೆ ಈ ವರ್ಷ ದೇರ್ ಈಸ್ ಎ ಡಿಕ್ಲೈನ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ಯಾರಾದರೂ ಒಬ್ಬರು ವ್ಯಕ್ತಿ ಹೋದ್ರು ಅಂದರೆ ಆ ಎನರ್ಜಿ ಡಿಕ್ಲೈನ್ ಆಗಿದೆ ಅಂತ ಅರ್ಥ. ಮೋಸ್ಟ್ ಕೇಸಸ್ಸಲ್ಲಿ ಏನಾಗುತ್ತೆ, ಗಣ್ಯ ವ್ಯಕ್ತಿ ಅಥವಾ ಹ್ಯೂಜ್ ಪರ್ಸನಾಲಿಟೀಸ್ ಇರೋರೆಲ್ಲ ಅವ್ರದ್ದು ಎನರ್ಜಿ ಏನಾಗುತ್ತೆ, ಸ್ಯಾಪ್ ಆಗಿಬಿಡುತ್ತೆ ಡಿಸೆಂಬರಲ್ಲಿ. ಸೊ ಅವ್ರ ಹಾರೋಸ್ಕೋಪಲ್ಲೂ ಸ್ಯಾಪ್ ಆಗಿದೆ. ಈಗ ಪ್ರಕೃತಿಯಲ್ಲಿರ್ತಕ್ಕಂಥ ಎನರ್ಜಿ ಮೊದಲೇ ಮುನ್ಸೂಚನೆ ಸಿಗುತ್ತಾ ಆ ಎನರ್ಜಿ ಲಾಸ್ ಆಗುತ್ತೆ ಅಥವಾ ಡಿಸೆಂಬರ್ಗೆ ಹಿಂಗೆ ಏನೋ ಸಮಸ್ಯೆ ಆಗುತ್ತೆ ಮೊದಲೇ ಅವರಿಗೆ ಇಲ್ಲಿ ನಾವು ನೋಡ್ಬೋದು. ವಾಸ್ತವವಾಗಿ ಇಲ್ಲಿ ರೆಡಿಯಾಗಿ ಇಲ್ಲಿ ನಮಗೆ ಗ್ರಹ ಸ್ಥಿತಿಗಳೆಲ್ಲ ಇರುತ್ತೆ. ಬಟ್ ಇಂಡಿವಿಜುವಲ್ ಹಾರೋಸ್ಕೋಪ್ ನಮ್ಮ ಹತ್ರ ರೆಡಿಯಾಗಿದ್ದರೆ ಅಲ್ಲಿ ನಾವು ಕಲ್ಮಿನೇಟ್ ಮಾಡ್ಬೋದು. ಅಲ್ಲಿ ಇಲ್ಲದೇ ಇರೋ ಕಾರಣದಲ್ಲಿ ನಾವು ಅದನ್ನ ಬಂದಾದ್ಮೇಲೆ ಆಕ್ಟಿವ್ ಆದ್ಮೇಲೆ ನಾವು ನೋಡ್ತಾ ಇರ್ತೀವಿ. ಓಕೆ. ಸೊ ಮತ್ತೊಬ್ರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಜ್ಯೋತಿಷಿಗಳು ಆದಂತಹ ಸುರೇಶ್ ಅವರು ಇದ್ದಾರೆ. ಸುರೇಶ್ ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಡೇಂಜರ್ ಡಿಸೆಂಬರ್ ಅಂತ ನಾವು ಕರಿತಿದ್ದೀವಿ, ಹಂಗಂತ ಮಾತ್ರಕ್ಕೆ ಹಿಂಗೆ ಟೈಟಲ್ ಕೊಟ್ಟಿದ್ದೀವಿ, ಡಿಸೆಂಬರ್ನಲ್ಲಿ ಏನೋ ಆಗೋಗುತ್ತೆ, ಗಣ್ಯರೇ ಸತ್ತೋಗ್ಬಿಟ್ಟಿದ್ದಾರೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಇನ್ನೂ ಗಣ್ಯರು ಸತ್ತೋಗ್ಬಿಡ್ತಾರೆ ಇದೇ ತಿಂಗಳಲ್ಲಿ, ಹಂಗಲ್ಲ, ಆಗಿರೋದನ್ನ ಮಾತಾಡ್ತಾ ಇದ್ದೀವಿ. ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅದಕ್ಕೆ ಕಾರಣ ಏನು ಅನ್ನೋ ಹುಡುಕೋ ಪ್ರಯತ್ನಗಳಾಗ್ತಾ ಇದೆ ಅಂತ. ಸುರೇಶ್ ಗುರುಗಳೇ, ನಿಮ್ಮ ಪ್ರಕಾರ ಯಾಕೆ ಡಿಸೆಂಬರ್, ಯಾಕೆ ಅತಿ ಹೆಚ್ಚಿನ ಗಣ್ಯರ ಸಾವು ಇದೇ ತಿಂಗಳಲ್ಲಿ ಆಗ್ತಾ ಇದೆ? ಜ್ಯೋತಿಷಿಗಳ ಪ್ರಕಾರ ನೋಡೋದಾದ್ರೆ ಏನು ಕಾರಣ ಅಂತ? ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಸೊ ಎಲ್ಲ ವೀಕ್ಷಕರಿಗೂ ಮಂಗಳವಾಗಲಿ ಅಂತ ಹೇಳಿ ನಾವು ಈ ಶುಭ ಕಾರ್ಯಕ್ರಮ ಆರಂಭ ಮಾಡೋಣ. ತಾವು ಕೇಳ್ತಿದ್ದೀರಿ ಡೇಂಜರ್ ಇದೆ ಡಿಸೆಂಬರ್ ಅಂತ ಕೇಳ್ತಿದ್ದೀರಿ, ಡಬಲ್ ಡಿ, ಡೇಂಜರ್ ಡಿಸೆಂಬರ್. ಓಕೆ. ಸೊ ಡಬಲ್ ಡಿ ಏನಾಗುತ್ತೆ, ಎರಡೂ ನಾವು ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಈಗ ಅದು ಮೆಡಿಕಲ್ ನೋಡಿದಾಗ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೋಡಿ, ಆಲ್ಮೋಸ್ಟ್ ಸೋಮವಾರ ಬೆಳಗ್ಗೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗೋದು, ಮಂಡೇ ಮಾರ್ನಿಂಗ್. ಅದೊಂದು ಬೇರೆ ಇದೆಯಾ, ಇದು ಗೊತ್ತಿರಲಿಲ್ಲ ನನಗೆ. ಆಲ್ಮೋಸ್ಟ್ ಹೌದು, ನೀವು ತೆಗೆದ್ರೆ ಇಷ್ಟು ತೆಗೆದ್ರೆ ಇಲ್ಲಿ ತನಕ ಯಾರು ಹಾರ್ಟ್ ಅಟ್ಯಾಕ್ ಆಗಿದೆಯೋ ದಟ್ ಇಸ್ ಮಂಡೇ ಮಾರ್ನಿಂಗ್, ಮಂಡೇ ಅರ್ಲಿ ಮಾರ್ನಿಂಗ್ ಬ್ಲೂಸ್ ಆಗಿರುತ್ತೆ. ಯಾವಾಗಲೂ ಬೆಳಗಿನ ಜಾವ 4 ಗಂಟೆಗೆ ಆಕ್ಚುಲಿ ಆಗೋದು ಅದು ಹಾರ್ಟ್ ಅಟ್ಯಾಕ್. ಹೆಂಗೆ ಗುರುಗಳೇ ಅದು ಸೋಮವಾರ ಪ್ರೆಷರ್ ಜಾಸ್ತಿ, ಅವ್ರು ಹೇಳ್ದಂಗೆ ವೀಕೆಂಡ್ ಮುಗಿಸಿ ವೀಕ್ ಡೇಸ್ ಎಂಟ್ರಿ ಆಗ್ತಾ ಇದೆ. ಸುಮಾರು ಜನ ಸೋಮವಾರದ ಹತ್ತರನೇ ಅವ್ರು ಆಗೋದು, ಸೋಮವಾರ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಇಲ್ಲಿ ಮಂಗಳವಾರ ಅಂತಂದ್ರೆ ಪ್ರತಿ ಮಂಗಳವಾರ ಬರ್ತಿರುತ್ತೆ, ಪ್ರತಿ ವರ್ಷ ಡಿಸೆಂಬರ್ ಬರ್ತಾ ಇರುತ್ತೆ. ಬಟ್ ಈ ಡಿಸೆಂಬರ್ ಅಲ್ಲಿ ಏನು ಅಂದ್ರೆ, ಸೊ ನಮ್ಮ ಜ್ಯೋತಿಷದಲ್ಲಿ 2 ಗ್ರಹಗಳನ್ನ ಆರೋಗ್ಯಕಾರಕರು ಅಂತ ಕರಿತೀವಿ. ಯಾರು, ನಮ್ಮ ಮಂಗಳ ಮತ್ತೆ ಸೂರ್ಯನನ್ನು ಆರೋಗ್ಯಕಾರಕ ಅಂತ ಕರಿತೀವಿ. ನಮ್ಮ ಭಾರತಕ್ಕೆ ಒಂದು ಜಾತಕ ಇದೆ. ಆ ಭಾರತಕ್ಕೆ ಜಾತಕ ಋಷಭ ಲಗ್ನ. ಆ ಋಷಭ ಲಗ್ನ ಜಾತಕಕ್ಕೆ ಅಷ್ಟಮದಲ್ಲಿ ಆರೋಗ್ಯಕಾರಕರಾಗಿರ್ತಕ್ಕಂಥ ಸೂರ್ಯ ಮತ್ತು ಮಂಗಳರು ಯಾವಾಗ ಅಷ್ಟಮದಲ್ಲಿ ಸಂಚಾರ ಆಗ್ತದೋ, ಇಂಡಿಯಾ ಲಗ್ನಕ್ಕೆ ನಾವು ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕರ್ನಾಟಕದ ಬಗ್ಗೆ ನವೆಂಬರ್ 1 ಮಾತಾಡಬೇಕು. ಆದರೆ ನಾನು ಭಾರತದ ರಾಷ್ಟ್ರದ ಒಂದು ಜಾತಕ ಇಟ್ಕೊಂಡು ಮಾತಾಡೋದಾದರೆ ಋಷಭ ಲಗ್ನ ಆಗ್ತದೆ. ಅಲ್ಲಿಗೆ ಅಷ್ಟಮದಲ್ಲಿ ಮೂಲಾ ನಕ್ಷತ್ರದಲ್ಲಿ 2 ಗ್ರಹಗಳು ಸಂಚಾರ ಆಗ್ತವೆ. ಈಗ ನಾವು ವೈದ್ಯರ ಹತ್ರ ಹೋದರೆ ಅವ್ರು ನಮ್ಮನ್ನು ಕೇಳ್ತಾರೆ, ಮೊದಲು
ರಕ್ತ ಪರೀಕ್ಷೆ ಮಾಡಿ ಅಲ್ಲ ಅದ್ರ ಜೊತೆಗೆ ನಂದೊಂದು ಕ್ವಶನ್ ಬಂತು, ನೀವು ಹೇಳಿದ್ರಿ ಅದು 2 ಗ್ರಹಗಳು ಈ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗುತ್ತೆ ಅಂತ. ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಬಂದಾಗ ಹಂಗೆ ಇರುತ್ತಾ? ಆದ್ರೆ ಪ್ರತಿ ವರ್ಷ ಪ್ರತಿ ತಿಂಗಳು ಸೂರ್ಯ ಮಾತ್ರ ಆ ನಕ್ಷತ್ರಕ್ಕೆ ಬರ್ತಾ ಇರ್ತಾರೆ. ಪ್ರತಿ ತಿಂಗಳು ಆ ಸೂರ್ಯ ಮಾತ್ರ ಬರ್ತಾ ಇರ್ತಾನೆ. ಮಂಗಳ ಮತ್ತೆ ಸೂರ್ಯ ಬರೋದು ಅಪರೂಪ. ವರ್ಷದಲ್ಲಿ ಯಾವ ತಿಂಗಳಲ್ಲೂ ಹಂಗಾಗಲ್ವಾ? ಡಿಸೆಂಬರ್ ಅಲ್ಲಿ ಯಾವಾಗ್ಲೂ ಡಿಸೆಂಬರ್ ಅಲ್ಲಿ ಸೂರ್ಯ ಅದೇ ರಾಶಿಯಲ್ಲಿ ಇರ್ತಾನೆ. ಪ್ರತಿ ವರ್ಷ ಅಲ್ಲೇ ಬರ್ತಿರ್ತಾನೆ. ಅದು ರ್ಯಾಂಡಮ್ ಹೋಗ್ತಾ ಇರ್ತದೆ ಅದು. ಹಾಗಾಗಿ ಆ ಸೂರ್ಯ ಮತ್ತೆ ಮಂಗಳರು ಇಬ್ರು ಬಂದಾಗ ಸೂರ್ಯ ಅಂದ್ರೆ ನಮಗೆ ಗೊತ್ತಾಗ್ತದೆ ಆತ್ಮಕಾರಕ, ಸೂರ್ಯ ಅಂದ್ರೆ ಆರೋಗ್ಯಕಾರಕ ಅಂತ ಕರಿತೀವಿ. ಸೊ ನಮ್ಮ ವೈದ್ಯಶಾಸ್ತ್ರದಲ್ಲಿ ಈಗ ವೈದ್ಯಶಾಸ್ತ್ರದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಬಟ್ ನಾನೇನು ಹೇಳ್ತೀನಿ ಇಲ್ಲಿ, ಸೂರ್ಯ ಅಂದ್ರೆ ಮನುಷ್ಯನ ಆರೋಗ್ಯದ, ಅದು ಪರಿಸರದ ವಾತಾವರಣದ ಮೇಲೆ ಉಂಟಾಗ್ತಕ್ಕಂಥ ಒಂದು ವಿಚಾರ. ದೇಹದಲ್ಲಿ ಆಡ್ತಕ್ಕಂಥ ವಿಚಾರ ನಾವೆಲ್ಲ ವೈದ್ಯರ ಹತ್ರ ಹೋದಾಗ ನಮಗೆ ರಕ್ತ ಪರೀಕ್ಷೆ ಮಾಡಿ ಅಂತ ಕೇಳ್ತಾರಲ್ಲ, ಈ ಮಂಗಳ ಗ್ರಹ ಅಂತಕ್ಕಂಥವನು ದೇಹದಲ್ಲಿರ್ತಕ್ಕಂಥ ರಕ್ತಕ್ಕೆ ಕಾರಕ. ಯಾವಾಗ ರಕ್ತದಲ್ಲಿ ದೋಷ ಉಂಟಾಗ್ತದೋ ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಬಂದಾಗ ನಮ್ಮ ಜಾತಕದ ಪ್ರಕಾರ, ಗೋಚರದಲ್ಲಿ ಸಂಹಿತದ ಪ್ರಕಾರ, ಈ ಭಾರತದ ವೃಷಭ ಲಗ್ನಕ್ಕೆ ಅಷ್ಟಮದಲ್ಲಿ ರವಿ ಮಂಗಳರು ಆರೋಗ್ಯಕಾರಕರಾಗಿರ್ತಕ್ಕಂಥ 2 ಗ್ರಹಗಳು ಆ ಮೂಲ ನಕ್ಷತ್ರದ ಸಂಚಾರ ಆಗುವಾಗ ಸಾಮಾನ್ಯವಾಗಿ ನೋಡಿ ಇಲ್ಲಿ ಮಂಗಳ ಸ್ಟಾರ್ಟ್ ಆಗೋದು 7ನೇ ತಾರೀಕಿಂದ ಆಗ್ತದೆ. ಅಂದರೆ ಮಂಗಳ ಗ್ರಹ 7ನೇ ತಾರೀಕು ಯಾವಾಗ ಡಿಸೆಂಬರ್ಗೆ ಎಂಟ್ರಿ ಆಗ್ತಾನೋ ಅಲ್ಲಿಂದ ಜನವರಿ 15 ತನಕ ಮಂಗಳ ಅಲ್ಲೇ ಇರ್ತಾನೆ ಅಂತಾರೆ. ಅಂದರೆ 7ನೇ ತಾರೀಕು ಡಿಸೆಂಬರಿಂದ ಡಿಸೆಂಬರ್ 15 ತಾರೀಕು ಈ ಆರೋಗ್ಯ ತನಕ ಇದು ಡೇಂಜರ್ ಅಂತಾನೆ ಇದಕ್ಕೆ ಹೆಸರು ನಾವು ಟೈಟ್ಲ್ ಕೊಡಬೇಕಾಗ್ತದೆ. ಸೂರ್ಯಗ್ರಹ 15 ಡಿಸೆಂಬರಿಂದ 11 ಜನವರಿ ತನಕ ಇರ್ತಾನೆ. ಅಂದರೆ ಏನಾಗ್ತದೆ, 15ನೇ ತಾರೀಕು ಡಿಸೆಂಬರಿಂದ ಹಿಡಿದು 11 ನವೆಂಬರ್ ತನಕ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ನಮ್ಮ ಇಡೀ ಭಾರತಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಜಾತಕದಲ್ಲಿ ಡೇಂಜರ್ ಡಿಸೆಂಬರ್ ಅಂತಕ್ಕಂಥದ್ದು ನಮಗೆ ಟೈಟ್ಲ್ ಆಗಿ ಅದು ಕಾಣ್ತಾ ಇರ್ತದೆ. ಓಕೆ, ಒಟ್ಟಲ್ಲಿ ಡಿಸೆಂಬರ್ ತಿಂಗಳು ಮೂಲ ನಕ್ಷತ್ರ, 2 ಗ್ರಹಗಳ ಸಂಚಾರ, ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಯ, ಗಣ್ಯರು ಸಾವನ್ನಪ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ಬಿಡುತ್ತೆ ಈ ತಿಂಗಳಲ್ಲಿ ಅನ್ನುವಂತಹ ವಿಚಾರವನ್ನ ಜ್ಯೋತಿಷಿಗಳ ಪ್ರಕಾರ ಹೇಳ್ತಿದ್ದಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡ ಅವ್ರು ಹೇಳ್ತೀನಿ ಅಂದ್ರು. ನಂಬರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾತನಾಡಬೇಕಾಗಿದೆ. ಅದ್ರ ಜೊತೆಗೆ ಯಾರು ಕೂಡ ತಳ್ಳ ಹಾಕಕ್ಕಾಗಲ್ಲ. ವೈದ್ಯ ಲೋಕದಲ್ಲೂ ಕೂಡ ಈ ವಿಚಾರಗಳು ಚರ್ಚೆ ಆಗಬೇಕು. ಪ್ರಮುಖವಾಗಿ ಏನ್ ಕಾರಣ, ವೈದ್ಯ ಲೋಕದಲ್ಲಿ ಈ ಡಿಸೆಂಬರ್ ತಿಂಗಳು ಸಾವನ್ನಪ್ತಾ ಇರೋ ಸಂಖ್ಯೆ ಏನು, ವೆದರ್, ಆರೋಗ್ಯ ಸಮಸ್ಯೆ ಹೆಚ್ಚಳ ಆಗ್ತಾ ಇರೋದಕ್ಕೆ ಕಾರಣ